Hello students, welcome back to EduStar ಯೂಟ್ಯೂಬ್ ಚಾನಲ್. ನಮ್ಮ KCET 2025ಗೆ ಸಂಬಂಧಪಟ್ಟವಾಗಿ ಕೆಇಯಿಂದ ಒಂದು ದೊಡ್ಡ ಬಿಗ್ ಅಪ್ಡೇಟ್ ಬಂದಿದೆ. ಸೊ ನಿಮಗೆ ಆಪ್ಷನ್ ಎಂಟ್ರಿ ಮಾಡಬೇಕು ಅಂದ್ಕೊಂಡಿದ್ದೀರಾ? ಸೊ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ. ನಾನು ನಿಮಗೆ ಆಪ್ಷನ್ ಎಂಟ್ರಿ, ಎಡಿಟಿಂಗ್ ಲಿಂಕ್, ಲಾಸ್ಟ್ ಡೇಟ್, ರಿಯಲ್ ಅಲಾಟ್ಮೆಂಟ್ ಡೇಟ್ ಮತ್ತು ಚಾಯ್ಸ್ ಎಂಟ್ರಿ ಪ್ರೋಸೆಸ್ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಈಗ ಕೆಇ ಇವತ್ತು ಆಪ್ಷನ್ ಎಂಟ್ರಿ ಎಡಿಟಿಂಗ್ ಲಿಂಕ್ನ ಆ್ಯಕ್ಟಿವೇಟ್ ಮಾಡಿದೆ. ನಿಮಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಮೇಲೆ ಆಪ್ಷನ್ ಎಂಟ್ರಿ ಎಡಿಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ? ಸೊ ಇದು ನಿಮಗೆ ಗೋಲ್ಡನ್ ಚಾನ್ಸ್ ಆಗಿರುತ್ತೆ. ಸೊ ಈಗ ನೀವು ನಿಮ್ಮ ಲಾಗಿನ್ ಡೀಟೇಲ್ಸ್ ಹಾಕಿ ಎಡಿಟ್ ಮಾಡಿ, ರಿಅರೇಂಜ್ ಮಾಡಿ, ಡಿಲೀಟ್ ಮಾಡಿ ಏನಾದ್ರು ಮಾಡ್ಬೋದು. ಬಿಕಾಸ್ ಕೆ ಅವರು ಎಡಿಟಿಂಗ್ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಲಿಂಕ್ ಬಿಟ್ಟಿದ್ದಾರೆ. ಈಗ ಇದು ಡೆಡ್ಲೈನ್ ಹೇಳ್ತೀನಿ. ಕೆ ಎನ ಅಫಿಷಿಯಲ್ ನೋಟಿಫಿಕೇಷನ್ ಪ್ರಕಾರ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಲಾಸ್ಟ್ ಡೇಟ್ ಬಂದು ಜುಲೈ 27th 2025 ಅಂದರೆ ನಾಳೆ ಈವ್ನಿಂಗ್ 8 o'clockವರೆಗೂ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋ ಚಾನ್ಸಸ್ ಇದೆ. ಅದಾದಮೇಲೆ ಆಪ್ಷನ್ ಎಂಟ್ರಿ ಇರಲ್ಲ. ಸೊ ನೀವು ಲಾಸ್ಟ್ ಡೇಟ್ವರೆಗೂ ವೆಯ್ಟ್ ಮಾಡಬೇಡಿ, ಇವತ್ತೇ ಎಡಿಟ್ ಮಾಡೋದಿದ್ರೆ ಮಾಡಿ. ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಮೇಲೆ ನಿಮಗೆ ಚಾಯ್ಸ್ ಎಂಟ್ರಿ ಪ್ರೋಸೆಸ್ ಬರುತ್ತೆ. ಅದರಲ್ಲಿ 4 ಚಾಯ್ಸ್ ಆಪ್ಷನ್ಸ್ ಇರುತ್ತೆ. ಚಾಯ್ಸ್ 1 ಅಕ್ಸೆಪ್ಟ್ ಮತ್ತು ಫ್ರೀಸ್ ಮಾಡ್ಬೋದು, ಅಂದರೆ ಸೀಟ್ ಎಕ್ಸೆಪ್ಟ್ ಮಾಡಿ ಫರ್ದರ್ ರೌಂಡ್ಸ್ ಪಾರ್ಟಿಸಿಪೇಟ್ ಮಾಡ್ಬೋದು. ನೆಕ್ಸ್ಟು ಚಾಯ್ಸ್ 2 ಅಕ್ಸೆಪ್ಟ್ ಆ್ಯಂಡ್ ಫ್ಲೋಟ್, ಅಂದರೆ ಸೀಟ್ ಅಕ್ಸೆಪ್ಟ್ ಮಾಡಿ ಬೆಟರ್ ಸೀಟ್ ಬರ್ಬೋದು, ವೆಯ್ಟ್ ಮಾಡ್ಬೋದು. ಚಾಯ್ಸ್ 3 ರಿಜೆಕ್ಟ್ ಆ್ಯಂಡ್ ಪಾರ್ಟಿಸಿಪೇಟ್, ಈ ಸೀಟ್ ಬೇಡ ನೆಕ್ಸ್ಟ್ ರೌಂಡಲ್ಲಿ ಟ್ರೈ ಮಾಡ್ಬೋದು. ಚಾಯ್ಸ್ 4 ರಿಜೆಕ್ಟ್ ಆ್ಯಂಡ್ ಎಕ್ಸಿಟ್ ಕಂಪ್ಲೀಟ್ಲಿ ಕೌನ್ಸಿಲಿಂಗಿಂದ ಹೊರಗಡೆ ಬರೋದು. ಸೊ ಚಾಯ್ಸ್ 1 ಬಂದು ನಿಮಗೆ ಫಸ್ಟ್ ರೌಂಡಲ್ಲೇ ಸೆಲೆಕ್ಟ್ ಆಗಿರೋ ಕಾಲೇಜು ನಿಮಗೆ ಬೆಸ್ಟ್ ಅನಿಸಿದ್ರೆ ನೀವು ಅದಕ್ಕೆ ಅದನ್ನು ಆಕ್ಸೆಪ್ಟ್ ಮಾಡಿಕೊಂಡು ಸಾಕು, ಕೌನ್ಸಿಲಿಂಗ್ ಪ್ರೊಸೆಸ್ ಬೇಡ ಅಂತ ನೀವು ಸ್ಟಾಪ್ ಮಾಡ್ಬೋದು. ಅಥವಾ ಚಾಯ್ಸ್ 2 ಬಂದು ನೀವು ಅದನ್ನು ಇಟ್ಕೊಂಡು ಫಸ್ಟ್ ರೌಂಡಲ್ಲಿ ಏನು ಬಂದಿದೆ ಆ ಕಾಲೇಜ್ನೂ ಇಟ್ಕೊಂಡು ಸೆಕೆಂಡ್ ರೌಂಡ್ಗೆ ನೀವು ಬೇಕಾದರೆ ಸೆಕೆಂಡ್ ರೌಂಡ್ನ ವೆಯ್ಟ್ ಮಾಡ್ಕೊಂಡು ಅದ್ರ ರಿಸಲ್ಟ್ ಬಂದಮೇಲೆ ನೀವು ಚಾಯ್ಸ್ 1 ಅಥವಾ ಚಾಯ್ಸ್ 2 ಎರಡರಲ್ಲಿ ಯಾವುದಾದ್ರೂ ತೊಗೋಬೋದು. ಚಾಯ್ಸ್ 3 ಬಂದು ಈ 2 ಕಾಲೇಜು ಬೇಡ, ಫಸ್ಟ್ ರೌಂಡ್ ಸೆಕೆಂಡ್ ರೌಂಡಿಂದ ಬಂದಿರೋ 2 ಕಾಲೇಜು ಬೇಡ ಅಂತ ರಿಜೆಕ್ಟ್ ಮಾಡಿ ಬೇರೆದು ನೆಕ್ಸ್ಟ್ ರೌಂಡಲ್ಲಿ ಟ್ರೈ ಮಾಡ್ಬೋದು. ಬಟ್ ಇವೆರಡು ಕಾಲೇಜ್ ರಿಜೆಕ್ಟ್ ಆಗುತ್ತೆ. ಚಾಯ್ಸ್ 4 ಬಂದು ಕೌನ್ಸಿಲಿಂಗೇ ಬೇಡ ಅಂತ ರಿಜೆಕ್ಟ್ ಆ್ಯಂಡ್ ಎಕ್ಸಿಟ್ ಆಗಿ ನೀವು ಬೇಕಿದ್ರೆ ಮ್ಯಾನೇಜ್ಮೆಂಟ್ ಸೀಟ್ ತಗೋಬೋದು. ಸೊ ಇದು ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಮೇಲೆ ಆ್ಯಕ್ಟಿವ್ ಆಗುತ್ತೆ. ಓಕೆನಾ? ಈಗ ನಿಮಗೆ ಇಂಪಾರ್ಟೆಂಟ್ ಟಿಪ್ಸ್ ಹೇಳೋದಾದರೆ, ನಿಮ್ಮ ರ್ಯಾಂಕ್, ಇಂಟ್ರೆಸ್ಟ್, ಪ್ರೀವಿಯಸ್ ಇಯರ್ ಕಟ್ ಆಫ್ಸ್ ಎಲ್ಲ ಕನ್ಸಿಡರ್ ಮಾಡಿ ಆಪ್ಷನ್ ಲಿಸ್ಟ್ ರಿಅರೇಂಜ್ ಮಾಡ್ಕೊಳ್ಳಿ. ಡ್ರೀಮ್ ಕಾಲೇಜ್ ಹಾಕಬೇಕು, ಬಟ್ ಸೇಫ್ ಚಾಯ್ಸ್ ಕೂಡ ಇರಲಿ. ಸಬ್ಮಿಟ್ ಮಾಡಿದ ಮೇಲೆ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ನೀವು ಡೆಡ್ಲೈನ್ ಮುಂಚೆನೇ ಕರೆಕ್ಟಾಗಿ 2 times ವೆರಿಫಿಕೇಷನ್ ಮಾಡಿಕೊಂಡು ಸಬ್ಮಿಟ್ ಮಾಡಿ. ಡೆಡ್ಲೈನ್ ಮಿಸ್ ಆದ ಮೇಲೆ ಕೆಇ ಯಾರಿಗೂ ಎಕ್ಸ್ಟ್ರಾ ಚಾನ್ಸ್ ಕೊಡಲ್ಲ. ಸೊ ಬಿಫೋರ್ ಡೆಡ್ಲೈನ್ ನೀವು ಆಪ್ಷನ್ ಎಂಟ್ರಿನ ಎಡಿಟ್ ಮಾಡಿ. ಸೊ ಸ್ಟೂಡೆಂಟ್ಸ್, ಸೀಟ್ ಸಿಗೋದಕ್ಕೆ ನಿಮ್ಮ ಆಪ್ಷನ್ ಎಂಟ್ರಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಟೈಮ್ ವೇಸ್ಟ್ ಮಾಡಬೇಡಿ. ಜುಲೈ 27 ಅಂದರೆ ನಾಳೆ ಒಳಗಡೆ ಎಡಿಟ್ ಕಂಪ್ಲೀಟ್ ಮಾಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆದರೆ ಲೈಕ್ ಮಾಡಿ, ಹಾಗೆ EduStar ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸ್ಟೂಡೆಂಟ್ಸ್, ನಿಮಗೆ ಇಷ್ಟವಾದ ಕಾಲೇಜಲ್ಲಿ ಸೀಟ್ ಸಿಗಲಿ ಅಂತ ಮನಸ್ಸಿಂದ ಪ್ರೇ ಮಾಡ್ತೀನಿ. ಜೈ ಕರ್ನಾಟಕ ಸ್ಟೂಡೆಂಟ್ಸ್. ಬಾಯ್. ಮತ್ತೆ ಮುಂದಿನ ವಿಡಿಯೋದ್ರಲ್ಲಿ ಸಿಗೋಣ ಸ್ಟೂಡೆಂಟ್ಸ್. ಬಾಯ್.